ಇದೇ ತರದಲ್ಲ ಯಾಕೆ ನಾನು ದೇವೇಗೌಡರು ವಿಷಯನೂ ಇಲ್ಲಿ ತಂದೆ ಅಂದ್ರೆ, ಮೊನ್ನೆ ದೇವೇಗೌಡರು ಕರ್ನಾಟಕ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿ, ಬಿಡದಿ ರೈತರ ಹೋರಾಟದಲ್ಲಿ ದಯಮಾಡಿ ನೀವು ಈ ಟೌನ್ಶಿಪ್ ಅನ್ನ ಬಿಡಿ ಅಂತ ಹೇಳಿ ಒಂದು ಪತ್ರ ಬರೆದು, ಹಾಗೊಂದು ವೇಳೆ ಮಾಡಲಿಲ್ಲ ಅನ್ನೋದಾದ್ರೆ, ಟೌನ್ಶಿಪ್ ವಿಚಾರನ ಕೈ ಬಿಡದೆ ಹೋದ್ರೆ ನಾನು ಗಾಂಧಿ ಪ್ರತಿಮೆ ಬಳಿ ಉಪವಾಸ ಕೂರ್ತೀನಿ, ಸತ್ಯಾಗ್ರಹ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆ ಹಿರಿಯ ಜೀವನ ಬೀದಿನಲ್ಲಿ ಕೂರಿಸುವಂತಹ ಪ್ರಯತ್ನ ಆಗದ್ ಬೇಡ. ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಥವಾ ಕುಮಾರಸ್ವಾಮಿ ಅವರಾಗ್ಲಿ, ನೀವು ಎಷ್ಟಾದ್ರೂ ಕಿತ್ತಾಡ್ಕೊಳ್ಳಿ ರಾಜಕೀಯವಾಗಿ, ಆದ್ರೆ ದೊಡ್ಡಗೌಡರನ್ನ ಬಯಲಲ್ಲಿ ಕೂರಿಸುವಂತ ಪ್ರಯತ್ನ ಮಾಡೋದಕ್ಕೆ ಹೋಗೋದ್ ಬೇಡ. ವ್ಯಕ್ತಿಗತವಾಗಿ ಯಾರೂ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. 80% ರೈತರು ಒಪ್ಕೊಂಡ್ರೆ ನಾವು ಮಾಡಬಹುದು ಅಂತ ಕಾನೂನಲ್ಲಿದೆ ಅನ್ನೋದಾದ್ರೆ, 100 ಜನ ರೈತರಲ್ಲಿ 80% ಜನಕ್ಕೆ 5 ಕುಂಟೆ 10 ಕುಂಟೆ 20 ಕುಂಟೆ ಇದ್ದು, ಉಳಿದ 20 ಜನಕ್ಕೆ ಕನಿಷ್ಠ ಒಂದು 50 ಎಕರೆ ಜಮೀನಿತ್ತು ಅನ್ನೋದಾದ್ರೆ, ಜನಸಂಖ್ಯೆ ಆಧಾರದ ಮೇಲೆ ನಾವು ಹೇಳೋದಕ್ಕಾಗ್ತದ? ನೀವು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಉದ್ದೇಶ ಒಳ್ಳೆದೇ ಇರ್ಬೋದು, ಯಾವುದೇ ಉದ್ದೇಶ ಒಳ್ಳೆದೇ ಇದ್ರು ಆಯಾ ಭಾಗದ ರೈತರುಗಳ, ಆಯಾ ಭಾಗದ ಜನರುಗಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಡದೆ ಹೋದ್ರೆ ಯಾರೂ ಕೂಡ ನಮ್ಮನ್ನ ಇತಿಹಾಸದಲ್ಲಿ ಕ್ಷಮಿಸುವುದಿಲ್ಲ. ಇದುವರೆಗೆ ಡಿ ಕೆ ಶಿವಕುಮಾರ್ ಅವರು ತಗೋತಾ ಇರುವಂತಹ ಎಲ್ಲ ಕ್ರಮಗಳು ಕೂಡ ಸಾರ್ವಜನಿಕವಾಗಿ ಪ್ರಶಂಸೆಗೆ ಒಳಗಾಗ್ತಿದ್ದಾವೆ. ಆದರೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಾತ್ರ ಬಹಳ ವ್ಯತಿರಿಕ್ತವಾದ ಅಭಿಪ್ರಾಯ ಕರ್ನಾಟಕದಲ್ಲಿ ವ್ಯಕ್ತ ಆಗ್ತಾ ಇದೆ. ಇದು ನಾನು ಯಾವುದೋ ಇದಾಗಿ ರಾಜಕಾರಣಿಯಾಗೋ, ಯಾವುದೇ ಅನಲೈಸರ್ ಆಗೋ ಅಥವಾ ಬೇರೆ ತರದಲ್ಲೋ ನಾನು ಹೇಳೋದಕ್ಕೆ ಹೋಗ್ತಿಲ್ಲ. ಇದನ್ನ ನಾನು ಸಾರ್ವಜನಿಕ ಅಭಿಪ್ರಾಯಗಳನ್ನ ನಾನು ಮಾತಾಡ್ತಾ ಇರೋದ್ರಿಂದ, ಸಾರ್ವಜನಿಕವಾಗಿ ನನಗದು ಗೊತ್ತಿರೋದ್ರಿಂದ, ಕೆಲವ್ರಿಗೆ ನಿಜವಾಗ್ಲೂ ಅದರದ್ದು ಟೌನ್ಶಿಪ್ ಅವಶ್ಯಕತೆ ಇರ್ಬೋದು, ಹಣದ ಅವಶ್ಯಕತೆ ಇರ್ಬೋದು, ಮಾಡೋದಕ್ಕೆ ರೆಡಿ ಇರ್ಬೋದು. ಆದ್ರೆ ಬೇಡ ಅನ್ನುವಂಥವ್ರ ಸಂಖ್ಯೆ ಎಷ್ಟಿದೆ ಎಷ್ಟಿಲ್ಲ ಅಂತ ಅನ್ನೋದಕ್ಕಿಂತ ತನ್ನ ಭೂಮಿನ ಕಳ್ಕೊಂಡು ತಾನು ಒಕ್ಕಲೇಳಬೇಕು ಅನ್ನುವಂಥ ಅಭಿಪ್ರಾಯ ಆ ಸಾರ್ವಜನಿಕರಲ್ಲಿ, ಆ ರೈತರಲ್ಲಿ ಮೂಡಿರೋದ್ರಿಂದ ಸಾಧ್ಯ. ಆದ್ರೆ ನೀವು ದೊಡ್ಡಗೌಡರ ಮನೆಗೆ, ಡಿ ಕೆ ಶಿವಕುಮಾರ್ ಅವರು ದೊಡ್ಡಗೌಡರ ಮನೆಗೆ ಹೋಗಿ ದೊಡ್ಡವ್ರ ಜೊತೆಗೆ ಮಾತಾಡಿ ಒಂದು ಕನ್ವಿನ್ಸ್ ಮಾಡಿ, ಅಥವಾ ಅವ್ರ ಮಾರ್ಗದರ್ಶನನ ಯಾವುದೇ ಕಾರಣಕ್ಕೂ ಕಳ್ಕೋಬೇಡಿ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ಮತ್ತೆ ದೊಡ್ಡಗೌಡರಲ್ಲಿ ನನ್ನೊಂದು ವಿಶೇಷವಾದ ಮನವಿ ಇದೆ. ಇದುವರೆಗೂ ಬಹುಶಃ ನನಗೆ ಗೊತ್ತಿದ್ದಂಗೆ ಅಥವಾ ನಾನು ತಿಳಿದಿರೋ ಪ್ರಕಾರ ಒಂದು 4.5 ವರ್ಷ ಅಧಿಕಾರದಲ್ಲಿದ್ದಂತ ನೀವು 62ನೇ ಇಸ್ವಿಯಿಂದ ಇವತ್ತಿನವರೆಗೂ ಪ್ರಸ್ತುತವಾಗಿ 1962ರಿಂದ 2026 ಆದ್ರೂ ನೀವು ಪ್ರಸ್ತುತವಾಗಿದ್ದೀರಿ ಅನ್ನೋದಾದ್ರೆ ನಿಮ್ದೊಂದು ಅದಮ್ಯ ಚೇತನವೇ ಇರಬೇಕು. ನಿಮ್ಮಂತವ್ರು ಹಸುವಿನಿಂದ ಕೂರುವಂತಹದ್ದು, ಉಪವಾಸ ಕೂರುವಂತಹದ್ದು ಒಳ್ಳೇದಲ್ಲ. ಹಾಗೊಂದ್ ವೇಳೆ ಕೂರ್ಲೇಬೇಕು ಅಂತ ಅನ್ನುವಂತ ತೀರ್ಮಾನ ಮಾಡೋದಾದ್ರೆ ನನ್ನಂತವ್ರಿಗೂ ಕೂಡ ವಿಧಿ ಇಲ್ಲ. ನಾವೀಗ ಸಾರ್ವಜನಿಕವಾಗಿ ಏನೋ ಬೇರೆ ರೀತಿನಲ್ಲಿ ಆಲೋಚನೆ ಮಾಡೋದಕ್ಕೆ ಶುರು ಮಾಡಿದೀವಿ. ಅಂದ್ರೆ ನಾವು ನನ್ನ ಹೆಂಡತಿ, ನನ್ನ ಮಗ, ನನ್ನ ಜೀವನ ಕಟ್ಕೋಬೇಕು ಅನ್ನೋ ಅರ್ಥದಲ್ಲಿ ಯೋಚನೆ ಮಾಡೋ ಹಂತಕ್ಕೆ ಬಂದು ತಲುಪಿಬಿಟ್ಟಿದೀವಿ. ಹಾಗೆ ತಲುಪಿಸಿರೋರು ಕೂಡ ಈ ಸಮಾಜ, ಈ ವ್ಯವಸ್ಥೆನೇನೆ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಬಟ್ ಈ ಹೋರಾಟನ ನೀವು ಮಾಡಲೇಬೇಕು ಅಂತ ಹೊರಡುವಂತದ್ದೇ ಆಯ್ತು ಅನ್ನೋದಾದ್ರೆ ನಮ್ಮಂತವ್ರ ಬೆಂಬಲ ಇದ್ದೇ ಇರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಪಕ್ಷದ ವಿಚಾರಗಳು ಬರಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ನೀವು ಉಪವಾಸ ಸತ್ಯಾಗ್ರಹ ಕೂರುವಂತಹ ತೀರ್ಮಾನನ ನೀವು ಮಾಡಬೇಡಿ. ಮತ್ತೆ ಅವರನ್ನ ಬೀದಿಲ್ ಕೂರಿಸುವಂತಹ ಪ್ರಯತ್ನನ ಈ ಹಾಲಿ ಸರ್ಕಾರ ಮಾಡೋದು ಬೇಡ. ಅದರಲ್ಲೂ ವಿಶೇಷವಾಗಿ ನನ್ನ ಅಣ್ಣನ ಸಮಾನರಾದಂತಹ ಡಿ ಕೆ ಶಿವಕುಮಾರ್ ಅವರಲ್ಲಿ ನಾನು ವೈಯಕ್ತಿಕವಾಗಿ ಕೈ ಮುಗಿದು ಬೇಡ್ಕೊತೀನಿ, ಅವರನ್ನು ಬಯಲಲ್ಲಿ ಕೂರಿಸಬೇಡಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.